Hi guys, welcome back to our channel Kannada Couples. ಇವತ್ತು ನಾವು ದಲ್ಲೇಕಿಂದ ಸೋನ್ಮರ್ಗ್ ಹೊರಟಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಬೋಟ್ ಹೌಸ್ ಟೂರ್ ಮಾಡಿದ್ವಿ. ಆ ವಿಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಇವಾಗ ನಾವು ಸೋನ್ಮರ್ಗ್ ಹೊರಟಿದ್ದೀವಿ. ಆ ರೂಟಲ್ಲಿ ಹೋಗೋ ಅಂತ ಒಂದು ಮಜಾನೇ ಬೇರೆ ಅಂತೆ. ಆ್ಯಕ್ಚುಲಿ ತುಂಬ ಸೀನಿಕ್ ರೂಟ್ ಅಂತ ಹೇಳ್ತಾರೆ. ನಿಜ ಹೌದು, ನಾವು ಇದನ್ನು ನಂಬಿರಲಿಲ್ಲ ಜನ ಹೇಳಿದಾಗ. ನಾವು ಹೋಗುವಾಗಲೇ ಆ್ಯಕ್ಚುಲಿ ಇದನ್ನು ಎಂಜಾಯ್ ಮಾಡಿದ್ದು. ಹೌದು, ನಿಜವಾಗ್ಲೂ ಆ ಸ್ನೋ ಮೌಂಟೇನ್ಸು ಮತ್ತು ಆ ರೋಡು ಕೂಡ ಒಳ್ಳೆ ಫಾರಿನ್ ರೋಡ್ ಥರ ಇದೆ. ಮತ್ತು ಮನೆಗಳು ಅಷ್ಟೇ ಒಳ್ಳೆ ಫಾರಿನಲ್ಲಿ ಈ ಥರ ಮನೆಗಳನ್ನ ನಾವು ಸೌತಲ್ಲಿ ಅಥವಾ ಬೇರೆ ಇಂಡಿಯಾದಲ್ಲೇ ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ. ಒಂಥರ ಡಿಫ್ರೆಂಟ್ ವೈಬು. ನಾನೇನೋ ನಿಜವಾಗ್ಲೂ ಸ್ವಿಟ್ಜರ್ಲ್ಯಾಂಡಿಗೆ ಬಂದಿದ್ದೀನೋ ಅನ್ನೋ ಥರ ಫೀಲ್ ತಗೋತಾ ಇದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೌದು, ಆಕ್ಚುಲಿ ಅಷ್ಟೊಂದು ಖರ್ಚು ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ ಹೋಗೋದು ಅರ್ಥ ಇದೆ, ಬಟ್ ಸ್ಟಿಲ್ ನಮ್ಮ ಕಂಟ್ರಿಲಿರೋ ಪ್ಲೇಸಸ್ ಕೂಡ ನಾವು ಎಕ್ಸ್ಪ್ಲೋರ್ ಮಾಡಲೇಬೇಕು. ಇವಾಗಂತೂ ಶ್ರೀನಗರ್ ಟು ಸೋನ್ಮರ್ಗ್ ಹೋಗೋದು ತುಂಬಾ ಈಸಿ, ಯಾಕಂದ್ರೆ ಸೋನ್ಮರ್ಗ್ ಟನಲ್ ಓಪನ್ ಆದಾಗಿಂದ ಎನಿ ವೆದರ್ ಯಾವ ಟೈಮ್ ಆದ್ರೂ ನಾವು ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟ್ ನಾವೀಗ ಸೋನ್ಮರ್ಗ್ ಟನಲ್ ನ ರೀಚ್ ಆಗ್ತಿದೀವಿ. ಟನಲ್ ಹತ್ರ ನಮ್ಮ ಇಂಡಿಯನ್ ಫ್ಲಾಗ್ನ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಟನಲ್ ಒಳಗಡೆ ಟ್ರಾವೆಲ್ ಮಾಡ್ತಾ ಇರೋದು. ಈ ಟನಲ್ ಎಷ್ಟು ಕಿಲೋಮೀಟರ್ ಇದೆ? ಇದು ಆ್ಯಕ್ಚುಲಿ 6 ಕಿಲೋಮೀಟರ್ ಇದೆ ಟನಲ್. ಇದು ತುಂಬ ಸೆಕ್ಯೂರ್ ಕಾರಿಡಾರ್. ಇದು ನೀವು ಶ್ರೀನಗರದಲ್ಲಿ ಕಾಶ್ಮೀರಲ್ಲಿ ಎಲ್ಲೇ ಟ್ರಾವೆಲ್ ಮಾಡಿ ನೋಡಿರ್ಬೋದು. ಅಲ್ಲಿ ಪ್ರತಿಯೊಂದು 100-200 ಮೀಟರ್ಸಲ್ಲಿ CRPF ಅವರು, BSF ಅವರು, ITBP ಅವರೆಲ್ಲ ಡಿಪ್ಲಾಯ್ಡ್ ಇದ್ದಾರೆ. ಇನ್ನೊಂದೇನೆಂದರೆ ಇದೇ ರೂಟಿಂದ ನಾವು ಅಮರನಾಥ್ ಯಾತ್ರೆ ಕೂಡ ಹೋಗ್ಬೋದು. ಸೋನ್ಮರ್ಗಿಂದ ಅಮರನಾಥ್ ಯಾತ್ರೆ ತುಂಬ ಹತ್ರ ಇದೆ. ಓಕೆ, ಅಂತೂ ಇಂತೂ ಟನಲ್ ಮುಗಿತಾ ಬಂತು. ನಾವು ಸೋನ್ಮರ್ಗ್ನ ರೀಚ್ ಆಗ್ತಾ ಇದ್ದೀವಿ. ಸೋನ್ಮರ್ಗ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಇನ್ ಕಾಶ್ಮೀರ್ ಅಂತಾರೆ. ನೋಡಬೇಕು ಹೇಗಿದೆ ಅಂತ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ ಈ ಟ್ರಿಪ್ಪಲ್ಲಿ. ಹೌದು, ಸೋನ್ಮರ್ಗ್ ತುಂಬ ಬ್ಯೂಟಿಫುಲ್ ಪ್ಲೇಸು. ಆ ಸ್ನೋ ಬೆಟ್ಟಗಳಾಗಲಿ, ಆ ಬೆಟ್ಟಗಳ ಮಧ್ಯೆ ಹರಿತಿರೋ ನದಿಗಳು, ಇದೆಲ್ಲ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ಪಾರ್ಕಿಂಗಿಂದ ನೀವು ಸೋನ್ಮರ್ಗ್ ಫೇಸ್ 2ನ ಹಾಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಫೇಸ್ 1ಅಲ್ಲಿ ಸ್ನೋ ಇಲ್ಲಿದ್ದ ಕಾರಣ ನಾವು ಫೇಸ್ 2ಗೆ ಇಲ್ಲಿ ಕುದುರೆಗಳು ತೊಗೊಂಡೇ ಹೋಗಬೇಕು. ಸೊ ನಿಮ್ಗೆ ಇಲ್ಲಿ ಕುದುರೆಯವರು ತುಂಬ ರೇಟ್ ಹೇಳ್ತಾರೆ. ಒಬ್ಬರಿಗೇ 3,000-4,000 ಈ ಥರ ಹೇಳ್ತಾರೆ. ತುಂಬ ಬಾರ್ಗೇನ್ ಮಾಡ್ಬೇಕು. ನೀವು ಬಾರ್ಗೇನ್ ಮಾಡಿದ್ರೇ ಇಲ್ಲಿ ವರ್ಕೌಟ್ ಆಗೋದು, ಇಲ್ಲಾಂದರೆ ಕಷ್ಟ. ಆ್ಯಕ್ಚುಲಿ ಅವು ಕುದುರೆ ಅಲ್ಲ, ಕಚ್ಚರ್ ಅಂತಾರೆ. ಅದು ಕುದುರೆ ಮತ್ತು ಕತ್ತೆದು ಮಿಕ್ಸ್ ಬ್ರೀಡ್ ಅಂತೆ. ಒಂಥರ ಮಜಾ ಇತ್ತು ಫ್ರೆಂಡ್ಸ್ ಅದ್ರಲ್ಲಿ. ಅದು ರೋಡ್ ಬೇರೆ ಚೆನ್ನಾಗಿಲ್ವಾ, ಫುಲ್ ಕಲ್ ರೋಡು. ಆ ಕುದುರೆ ಅಂದರೆ ಕಚ್ಚರ್ ಮೇಲೆ ಹೋಗೋದು ಒಂಥರ ಸಖತ್ ಮಜಾ ಇತ್ತು. ನಾವು ದುಡ್ಡು ಕೊಡೋದಕ್ಕೆ ಬೇಜಾರಾಗ್ಬೋದು, ಬಟ್ ಅಷ್ಟು ದುಡ್ಡಿಗೆ ಅಷ್ಟು ದೂರ ಹೋಗಿ ಬರೋದು ವರ್ತ್ ಅನಿಸುತ್ತೆ. ಅವ್ರಿಗೂ ಪಾಪ ಕಷ್ಟ ಇರುತ್ತೆ, ಅಷ್ಟು ಈಸಿ ಅಲ್ಲ ಅಷ್ಟೊಂದು ದೂರ ನೆಡ್ಕೊಂಡು ಬರೋದು. ಇವಾಗ ನಾವು ಫೇಸ್ 2 ಹತ್ರ ರೀಚ್ ಆದ್ವಿ. ಇಲ್ಲಿಗೆ ನಿಮ್ಮದು 7 ಕಿಲೋಮೀಟರ್ಸ್ ಕುದುರೆ ಟ್ರೆಕ್ಕಿಂಗ್ ಮುಗಿಯುತ್ತೆ. ಇಲ್ಲಿ ಆ್ಯಕ್ಚುಲಿ ಕುದುರೆಗಳನ್ನ ನಿಲ್ಲಿಸ್ತಾರೆ. ಇಲ್ಲಿ ನೀವೇನು ಸಣ್ಣ ಸಣ್ಣ ಅಂಗಡಿಗಳು ಕಾಣಿಸ್ತಿದೆ, ಇಲ್ಲೆಲ್ಲ ನೀವು ಆ್ಯಕ್ಚುಲಿ ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಕಾಫಿ, ಟೀ, ಲೈಟ್ಸ್ ಆಗಿ ಮ್ಯಾಗಿ, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಆ್ಯಕ್ಚುಲಿ ತುಂಬ ಬಂದು ಹಿಂಸೆ ಕೊಡ್ತಾರೆ, ತೊಗೊಂಡು ತಿನ್ನಿ ಅಂತ. ಬಟ್ ಲಿಟ್ರಲಿ ಅದನ್ನು ಹೇಳ್ತೀನಿ ಏನಾಯಿತು ಸ್ಟೋರಿ ಅಂತ ಅಂದ್ಬಿಟ್ಟು ನಾವು ಟ್ರೈ ಮಾಡಬೇಕು. ಆಮೇಲೆ ಲಕ್ಷ್ಮಿಗೂ ತುಂಬ ಅಲ್ಲಿ ಮ್ಯಾಗಿ ತಿನ್ನಲೇಬೇಕು, ಪಹಾಡಿ ಮ್ಯಾಗಿ ಅಂತ ತುಂಬ ಅವಳಿಗೂ ಇಂಟ್ರೆಸ್ಟ್, ಆಸೆ ಇತ್ತು. ಸೊ ಅಲ್ಲಿ ಸ್ವಲ್ಪ ಅದು ಉಲ್ಟಾನೇ ಆಯಿತು. ಇವರೆಲ್ಲರೂ ಇವಾಗ ಇಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ಹೆಂಗಿದೆ ಪ್ಲೇಸ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇವ್ರು ನೋಡಿ, ಅಣ್ಣ ಹಾಯ್ ಮಾಡಿ. ಅಪೇಕ್ಷಾ, ಇಲ್ಲಿ ನೋಡಿ ಮ್ಯಾಗಿ ತಿಂತಾ ಇದೀವಿ. ಇಲ್ಲಿ ಬಂದು ತಿನ್ನೋದೇನು ಏನು ಯೂಸ್ ಇಲ್ಲ. ಏನೋ ನಮ್ಮ ಹೆಂಡ್ರು ಹೇಳಿದ್ರು ಅಂತ. ಲಿಟ್ರಲಿ ಮ್ಯಾಗಿ ಒಂಚೂರು ಚೆನ್ನಾಗಿರಲಿಲ್ಲ. ಇನ್ನೊಂದೇನಂತಂದರೆ ಇಲ್ಲಿ 10 ರೂಪಾಯಿ ಮ್ಯಾಗಿನ 100 ರೂಪಾಯಿಗೆ ಮಾರ್ತಿದ್ದಾರೆ. ಇವಾಗ ನೋಡಿ ಒಬ್ಬರು ಫುಲ್ ಏನೋ ವ್ಲಾಗ್ ಮಾಡ್ತೀನಿ, ನಾನು ದೊಡ್ಡ ವ್ಲಾಗರ್ ಅಂತ ಸ್ವಲ್ಪ ವೀಡಿಯೋ ಆನ್ ಮಾಡ್ಕೊಳ್ಳೋಣ, ಅಲ್ಲಿಂದ ಇಲ್ಲಿ ತಿರುಗಿಸೋಣ, ವೀಡಿಯೋ ಮಾಡೋಣ, ಬರೀದೇ ಮಾಡ್ತಿದ್ದಾರೆ. ಏನು ಹೇಳಬೇಕು, ಏನು ಮಾಡಬೇಕು ಏನೂ ಗೊತ್ತಿಲ್ಲ. ಸುಮ್ಮನೆ ಕ್ಯಾಮರಾ ಇಟ್ಕೊಂಡು ತಿರುಗ್ತಾ ಇರೋದು. ನಾನು ವಿಡಿಯೋ ಮಾಡ್ಕೊ ಬಂದಿರೋದಕ್ಕೆ ಫ್ರೆಂಡ್ಸ್ ಇವತ್ತು ನೀವು ಈ ವಿಡಿಯೋನ ಇಲ್ಲಿ ನೋಡ್ತಾ ಇರೋದು. ಹೆಂಗೋ ನೋಡ್ಬೇಕು ಹೆಂಗೋ ಮ್ಯಾಗಿ ಎಲ್ಲ ತಿನ್ಕೊಂಡು ಇವಾಗ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದೀವಿ. ಇವಾಗ ಸ್ವಲ್ಪ ದೂರ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ವ್ಯೂಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋಣ ಪ್ಲೇಸ್ನ ಅಂತ. ಸ್ವಲ್ಪ ದೂರ ನಡಿಬೇಕು. ಅಂದರೆ ಅಲ್ಲಿ ಇವರು ಇರ್ತಾರೆ, ಗಾಡಿಯಲ್ಲಿ ಎಳ್ಕೊಂಡು ಹೋಗೋರು ಇರ್ತಾರೆ. ಬಟ್ ನಾವು ಹಾಗೆ ನೆಟ್ಕೊಂಡು ಹೋಗ್ತಾ ಇದ್ವಿ. ತುಂಬಾ ಜನ ಇದ್ರು. ನಾವು ಹೋದಾಗ ಟೂರಿಸ್ಟ್ ಟೈಮ್ ಅಲ್ಲ. ಹೌದು, ಟೂರಿಸ್ಟ್ ಟೈಮ್. ಹೌದು, ನಾವು ಹೋಗಿದ್ದು ಏಪ್ರಿಲ್ ಟೈಮಲ್ಲಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಇಲ್ಲಿ ನಿಮಗೆ ಚಿಕ್ಕ ಪುಟ್ಟ ಅಡ್ವೆಂಚರ್ ಆಕ್ಟಿವಿಟೀಸ್ ಇರುತ್ತೆ. ಇವರಂತೂ ನಿಮಗೆ ಅಲ್ಲಿ ಟ್ರೆಕ್ ಮಾಡೋಕ್ಕೆ ಬಿಡಲ್ಲ. ಬನ್ನಿ ಇದ್ರ ಮೇಲೆ ಕೂತ್ಕೊಳ್ಳಿ, ನಾವು ಹೇಳ್ಕೊಂಡು ಹೋಗ್ತೀವಿ ಅಂತ ಇರ್ತಾರೆ. ಹೌದು, ಇವ್ರಿಗೂ ಅದು ಬಿಸ್ನೆಸ್ ಕೂಡ. ಬಟ್ ನಮಗೇನಂದರೆ ಇದು ತುಂಬ ಈಸಿಯಾಗಿತ್ತು, ಮತ್ತು ಎಲ್ಲರೂ ನಡ್ಕೊಂಡು ಹೋಗ್ತಿರೋ. ಸೊ ಹಾಗಾಗಿ ನಾವೇನು ಇದನ್ನು ಯೂಸ್ ಮಾಡಲಿಲ್ಲ. ಆಮೇಲೆ ಸ್ನೋ ಮೇಲೆ ನಡೆಯೋದು ಒಂಥರ ಮಜಾ ಇರುತ್ತೆ. ನಾವು ಯಾವಾಗಲೂ ಸ್ನೋನೇ ನೋಡಿರಲ್ಲ ಅಲ್ಲ. ಇಷ್ಟು ತನಕ ಟ್ರೆಕ್ ಮಾಡ್ಕೊಂಡು ಬಂದಿದ್ದು ವರ್ತಿತ್ತು. ಆ್ಯಕ್ಚುಲಿ ಪ್ಲೇಸ್ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ ಅದಕ್ಕಿಂತನೂ ರಿಯಲ್ ಆಗಿ
ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ ಹೇಗಿದೆ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಆ ಸ್ನೋ ಮತ್ತು ಆ ಪೈನ್ ಟ್ರೀಸು ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಸ್ವರ್ಗ ಥರನೇ ಅನಿಸ್ತಾ ಇತ್ತು. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೀಸ್ಫುಲ್ಲಾಗಿ ವ್ಯೂಸು ಸೀನರೀಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಹಾಗೆ ಸ್ವಲ್ಪ ಫೋಟೋಸು ರೀಲ್ಸ್ ಎಲ್ಲ ಮಾಡಿಸ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಇವತ್ತಿಗೆ ನಮ್ಮ ಸೋನ್ಮಾರ್ಗ್ ಟ್ರಿಪ್ ಮುಗೀತು. ನೀವು ಕೂಡ ನಮ್ಮ ಜೊತೆ ಸೋನ್ಮಾರ್ಗ್ನ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮರಿದೇ ನಿಮ್ಮ ಕನ್ನಡ ಕಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಬ್ಯೂಟಿಫುಲ್ ಗುಲ್ಮರ್ಗಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್ ಗಾಯ್.